ಕಾಳಜಿ ಅನ್ನೋದು ಯಾರ ಮೇಲೆ ಬೇಕಾದರೂ ಬರಬಹುದು, ಆದರೆ ಕೋಪ ಮಾತ್ರ ನಾವು ತುಂಬ ಪ್ರೀತಿ ಮಾಡೋ ಅವರ ಮೇಲೆ ಮಾತ್ರ ಬರೋದು. ಬಡವರ ಮನೆಯಲ್ಲಿ ಬಂಗಾರ ಇಲ್ಲದಿದ್ದರೂ ಬಂಗಾರದಂಥ ಮನಸ್ಸು ಇರುತ್ತೆ. ನಾಟಕ ಮಾಡೋಕ್ಕೆ ನನಗೆ ಬರಲ್ಲ, ಸುಳ್ಳು ಹೇಳಿ ಮೋಸ ಮಾಡೋಕ್ಕೆ ಬರಲ್ಲ, ಬಗೆಟ್ ಹಿಡಿಯೋಕ್ಕೆ ಮೊದಲೇ ಬರಲ್ಲ. ನನಗೆ ಗೊತ್ತಿರೋದು ಒಂದೇ, ಮನಸ್ಸಿಗೆ ಅನಿಸಿದ್ದು ನೇರವಾಗಿ ಹೇಳುವುದು. ಹೊಂದಾಣಿಕೆ ಇಲ್ಲದ ಸಂಬಂಧಗಳಿಗೆ ಪ್ರೀತಿಯ ಹೊಂದಿಕೆ ಯೋಚಿಸಿದೆ, ಅರ್ಥೈಸಿಕೊಳ್ಳದ ಮನಸ್ಸುಗಳಿಗೆ ಅರಗಿಸಿಕೊಳ್ಳರಾದಷ್ಟು ಕಾಳಜಿ ತೋರಿದೆ. ಇದರೆಲ್ಲದ ಪರಿಣಾಮವಾಗಿ ನನ್ನೊಳಗೆ ಒಂಟಿತನವು ಕಿರುಚಾಡಿದೆ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು, ನಾವು ನಡೆದಿದ್ದ ದಾರಿ ಆಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗಬೇಕು. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬನ ರೂಪದಲ್ಲಿ ಬಂದೇ ಬರುತ್ತಾನೆ. ಉತ್ತರವಿಲ್ಲದ ಪ್ರಶ್ನೆಗಳು, ಅರ್ಥವಿಲ್ಲದ ನೋವುಗಳು, ನಿದ್ದೆ ಇಲ್ಲದ ರಾತ್ರಿಗಳು, ನೆಮ್ಮದಿ ಇಲ್ಲದ ಹಗಲುಗಳು, ಮರೆತು ಹೋದ ಮನಸ್ಸುಗಳು, ಮರೆಯಾದ ಬರುವ ಕಣ್ಣ ನೀರುಗಳು, ಕಳೆದು ಹೋದ ಆ ನೆನ್ನೆಗಳು, ಕಾಣದೆ ಬರುವ ನಾಳೆಗಳು. ಆದರೂ ಸದ್ದಿಲ್ಲದೆ ಸಾಗುತ್ತಿದೆ ಜೀವನದ ಹೆಜ್ಜೆಗಳು. ಕಾಲಕ್ಕೆ ಅದ್ಭುತವಾದ ಶಕ್ತಿ ಇದೆ. ಯಾರು ಯಾವ ತರಹದ ಮುಸ್ತಕು ಆಗಿದ್ದರೂ ಯಾವುದೊಂದು ದಿನ ಅವರ ಮುಸ್ತಕನ್ನು ತೆಗೆದು ಅವರ ನಿಜ ಸ್ವರೂಪವನ್ನು ಹೊರಗಡೆ ಇಡುತ್ತದೆ.